ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಭಾರತ್ ಮಾತಾ ಕಿ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ 6 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಸುಮಾರು 500ಕ್ಕೂ ಹೆಚ್ಚು ಗಾಡಿಗಳಲ್ಲಿ ಇವತ್ತು ಬೆಂಗಳೂರಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇವತ್ತು ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಹೋಗುವಂತದ್ದಿದೆ. ಅದು ದೇವರಿಗೆ ಹಾಕಕ್ಕಿರೋದಪ್ಪ, ಆಯ್ತು. ಎಲ್ಲರೂ ಇವತ್ತು ಆ ಯಾತ್ರೆಯಲ್ಲಿ ಇಲ್ಲಿಂದ ಹೋಗೋರಿದ್ದೇವೆ. ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿರುವಂತದ್ದು ಒಂದು ಬಹಳ ಮುಖ್ಯವಾದಂತ, ಸಮಸ್ತ ಹಿಂದೂ ಸಮಾಜ ಗಮನಿಸಬೇಕಾದಂತ ಒಂದು ಮುಖ್ಯವಾದಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಸಂಕ್ಷಿಪ್ತವಾಗಿ ನಿಮಗೆ ಈ ವಿಷಯವನ್ನು ತಿಳಿಸ್ತೇನೆ ಅಷ್ಟೇ. ಈ ಮುಸುಕುದಾರಿ ಮನುಷ್ಯ ಬಂದು ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಮೇಲೆ ನಂಬಿಕೆ ಇಟ್ಟಿರುವಂತಹ ಕರ್ನಾಟಕದ ಕೋಟ್ಯಾಂತರ ಜನ ಭಕ್ತರ ನಂಬಿಕೆ ಶ್ರದ್ಧೆಯನ್ನ ಅಲ್ಲಾಡಿಸುವಂತ, ಮೇಲ್ನೋಟಕ್ಕೆ ಯಾವ ವ್ಯಕ್ತಿಯು ನಂಬಿಕೆಯನ್ನ ಮಾಡಲಿಕ್ಕೆ ಅಸಾಧ್ಯವಾಗುವಂತ ಅಲಿಗೇಷನ್ಸ್ ಗಳನ್ನ ಮಾಡಿದ ಮೇಲೂ ತಕ್ಷಣದಲ್ಲಿ ಸರ್ಕಾರ SIT ಯನ್ನು ರಚನೆ ಮಾಡಿ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಒಂದು ಬಹಳ ದೊಡ್ಡ ಷಡ್ಯಂತ್ರದ ಭಾಗವಾಗಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಹತ್ರ ನಾವು ಇವತ್ತು ಒಂದಿಷ್ಟು ಪ್ರಶ್ನೆ ಕೇಳ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ, ಸಾವಿರಾರು ಮರ್ಡರ್ಗಳಾಗಿದ್ದಾವೆ, ನೂರಾರು ಶವಗಳನ್ನ ನಾನೇ ಹೋಗಿ ಹೂತಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದು ಹೇಳಿದಾಗ ಆ ವ್ಯಕ್ತಿಯ ಪೂರ್ವಾಪರ ಏನು, ಆ ವ್ಯಕ್ತಿಯ ಸತ್ಯಾಸತ್ಯತೆ ಏನು, ಯಾವುದನ್ನೂ ಕೂಡ ವಿಚಾರ ಮಾಡದಲೆ ಒಂದಿಷ್ಟು ವರ್ಗದ ಜನ ಬಂದು, ಅದೇ ಸೈದ್ಧಾಂತಿಕ ಹಿನ್ನೆಲೆ ಇರೋ ಒಂದಿಷ್ಟು ಜನ ಬಂದು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟ ತಕ್ಷಣದಲ್ಲಿ, ನಾನು ನಿನ್ನೆ ಮೊನ್ನೆ ಒಂದಿಷ್ಟು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತನಾಡ್ತಾ ಇದ್ದೆ. ಅವ್ರು ಹೇಳಿದ್ರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಗಳಿಗೆ ಒಂದಿಷ್ಟು ಅಧಿಕಾರಿಗಳು ಅಡ್ವೈಸ್ ಮಾಡಿದ್ವಿ, ಈ SIT ಯನ್ನ ಮಾಡೋದು ಬೇಡ, ಮೇಲ್ನೋಟಕ್ಕೆ ಯಾವುದೇ ಸತ್ಯಾಸತ್ಯತೆಗಳು ಈ ಆರೋಪಗಳಲ್ಲಿ ಇಲ್ಲ ಅನ್ನೋದನ್ನ ಹೇಳಿದ್ವಿ. ಅಷ್ಟಾದ್ರೂ ಕೂಡ SIT ಯನ್ನ ರಚನೆ ಮಾಡಲಾಯಿತು. ಪೊಲೀಸರ ಒಂದು ಹಿರಿಯ ಅಧಿಕಾರಿಗಳು ಒಂದಿಷ್ಟು ಜನ ಬೇಡ ಅಂದಾಗ್ಲೂ ಕೂಡ ಒಂದು ಸಣ್ಣ ಗುಂಪು ಬಂದು ನಿಮಗೆ SIT ಮಾಡಿ ಅಂತ ಕೇಳಿದ ತಕ್ಷಣ ನೀವು SIT ರಚನೆ ಮಾಡಿದ್ರಲ್ಲ, ಈ ಷಡ್ಯಂತ್ರದಲ್ಲಿ ನಿಮ್ಮದು ಕೂಡ ಪಾತ್ರ ಇದೆಯಾ? ಧರ್ಮಸ್ಥಳ ಹಿಂದೂ ಸಂಸ್ಥೆ ಅಲ್ಲದಲೆ ಇದು ಬೇರೆ ಧರ್ಮದ ಯಾವ್ದಾದ್ರೂ ಧಾರ್ಮಿಕ ಸಂಸ್ಥೆ ಆಗಿದ್ದಿದ್ರೆ ಇಷ್ಟೇ ಒಂದು ಅರ್ಜೆಂಟ್ ಆಗಿ SIT ಯನ್ನ ಸ್ಥಾಪನೆ ಮಾಡುವಂತ ಧೈರ್ಯವನ್ನ ಮುಖ್ಯಮಂತ್ರಿಗಳು ನೀವು ತೋರಿಸಿರ್ತಿದ್ರ? ಈ ಪ್ರಶ್ನೆಯನ್ನ ಹಿಂದೂ ಸಮಾಜ ಇವತ್ತು ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದೆ. ಎರಡನೇದು, ಈ SIT ಯನ್ನ ರಚನೆ ಮಾಡುವಂತ ನಿರ್ಧಾರ ಇದು ಕೇವಲ ರಾಜ್ಯ ಸರ್ಕಾರದಲ್ಲ ಅನ್ನುವಂಥದ್ದು ಇತ್ತೀಚೆಗೆ ಬಂದಿರುವಂತ ಮತ್ತೊಂದು ಮಾಹಿತಿ. ಈ SIT ಯನ್ನ ರಚನೆ ಮಾಡಬೇಕು ಅನ್ನೋದಕ್ಕೆ ದೆಹಲಿಯಿಂದ ಸೂಚನೆಗಳು ಬಂತು. ದೆಹಲಿಯಿಂದ ಯಾವ ರೀತಿ ಈ ಅಸೆಂಬ್ಲಿ ಸೆಷನ್ ನಲ್ಲಿ ರೋಹಿತ್ ವೇಮುಲಾ ಕಾಯ್ದೆಯನ್ನ ಜಾರಿಗೆ ತರಬೇಕು, ಅದರ ಮುಖಾಂತರ ಹಿಂದೂ ಸಮಾಜವನ್ನ ಜಾತಿಯ ಆಧಾರದಲ್ಲಿ ಒಡಿಬೇಕು ಅನ್ನುವಂತ ಸೂಚನೆ ದಿಲ್ಲಿಯ ನಾಯಕರು ಕೊಟ್ಟರು. ಅದೇ ರೀತಿ ಈ SIT ರಚನೆಯನ್ನ ಮಾಡಿ ಅನ್ನುವಂಥದ್ದು ಕೂಡ ದಿಲ್ಲಿ ನಾಯಕರಿಂದ ಬಂತು ಅನ್ನುವಂಥದ್ದು ಎರಡನೇ ಮಾಹಿತಿ. ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ, ಯಾಕೆಂದ್ರೆ ಉಪಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದೋಗಿ ಹೇಳಿದ್ದಾರೆ ಇದರ ಷಡ್ಯಂತ್ರ ಬೇರೆ ಇದೆ ಅಂತ, ಅವರಲ್ಲಿ ನಾ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ದೆಹಲಿ ನಾಯಕ ಯಾರು
ನಿಮಗೆ ಈ ರೀತಿ SIT ತನಿಖೆಯನ್ನ ರಚನೆ ಮಾಡಿ ಎನ್ನುವಂತ ಡೈರೆಕ್ಷನ್ಸ್ ಕೊಟ್ಟಂತಹ ದಿಲ್ಲಿ ನಾಯಕ ಯಾರು? ರೋಹಿತ್ ವೇಮುಲಾ ಕಾಯ್ದೆಯನ್ನ ಜಾರಿಗೆ ತೆಗೆದುಕೊಂಡು ಬರಲಿಕ್ಕೆ ಯಾರು ನಿರ್ದೇಶನ ಕೊಟ್ರೋ ಅದೇ ನಾಯಕರು ಈ SIT ತನಿಖೆಯನ್ನ ಮಾಡಿ ಎನ್ನುವಂತ ನಿರ್ದೇಶನವನ್ನು ಕೊಟ್ರ? ಇದು ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಇವತ್ತು SIT ರಚನೆ ಆಗುವಂತ ಸಂದರ್ಭದ ನೀವು ಯೋಚನೆ ಮಾಡಿ, ಒಬ್ಬ ಮನುಷ್ಯ ಬಂದು ಅವನ ಹೆಸರು ಯಾರು ಅಂತ ಗೊತ್ತಿಲ್ಲ, ಯಾವ ಊರು ಅಂತ ಗೊತ್ತಿಲ್ಲ, ಪೂರ್ವಾಪರ ಗೊತ್ತಿಲ್ಲ, ಆದ್ರೆ ಒಂದೇ ಸತಿ ಅವನ್ ಹೇಳಿದ ತಕ್ಷಣಕ್ಕೆ 100 ಯೂಟ್ಯೂಬ್ ಚಾನೆಲ್ಗಳ ಸಪೋರ್ಟಿಗೆ ಬಂದು ಕ್ಲಿಯರೆನ್ಸಿಗೆ ವಾದ ಮಾಡ್ಲಿಕ್ಕೆ 5 ಲಕ್ಷ 10 ಲಕ್ಷ ರೂಪಾಯಿ ತಗೊಳ್ಳುವಂತ ವಕೀಲರ ಪಡೆ ಅವನ ಪರವಾಗಿ ಬಂತು. ಇದಕ್ಕೆಲ್ಲ ದುಡ್ಡು ಕೊಟ್ಟವ್ರು ಯಾರು? ಇದಕ್ಕೆಲ್ಲ ಫಂಡ್ ಮಾಡಿದವ್ರು ಯಾರು? ನಿಮಗೆ ಆಶ್ಚರ್ಯ ಆಗತ್ತೆ. ಕರ್ನಾಟಕದ ಯೂಟ್ಯೂಬ್ ಚಾನೆಲ್ ಅಷ್ಟೇ ಅಲ್ಲ, ಬಿಬಿಸಿಯಲ್ಲೂ ಕೂಡ, ಅಂತಾರಾಷ್ಟ್ರೀಯ ಚಾನೆಲ್ ಬಿಬಿಸಿಯಲ್ಲೂ ಕೂಡ ಇದ್ರ ಬಗ್ಗೆ ಕವರೇಜ್ಗಳು ಬಂತು. ಇದಕ್ಕೊಂದು ಪಾಕಿಸ್ತಾನದ ಚಾನೆಲ್ಗಳಲ್ಲಿ ಬಂತು, ಅಲ್ ಜಜೀರಾದಲ್ಲಿ ಬಂತು. ಇದರಲ್ಲಿ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಷಡ್ಯಂತ್ರ ಇದ್ದಾಗಿದೆ. ನಾನಿವತ್ತು ಮುಖ್ಯಮಂತ್ರಿಗಳಲ್ಲಿ ಕೇಳ್ತಾ ಇರುವಂತ ಮೂರನೇ ಪ್ರಶ್ನೆ, SIT ರಚನೆ ಮಾಡೋದಕ್ಕೆ ನೀವು ಯಾವ ತರಾತುರಿ ತೋರಿಸಿದ್ರೋ, ಧಾವಂತ ತೋರಿಸಿದ್ರೋ, ಅರ್ಜೆನ್ಸಿ ತೋರಿಸಿದ್ರೋ, ಈ ಅಂತಾರಾಷ್ಟ್ರೀಯ ಷಡ್ಯಂತ್ರವನ್ನ ಬಹಿರಂಗ ಮಾಡಕ್ಕೂ ಇಷ್ಟೇ ಅರ್ಜೆನ್ಸಿ, ಇಷ್ಟೇ ಧಾವಂತ ತೋರಿಸ್ತೀರಾ? ರಾಜ್ಯದ ಜನತೆಗೆ, ಮಂಜುನಾಥನಲ್ಲಿ ಭಕ್ತಿ ಇರುವಂತ ಕೋಟ್ಯಾಂತರ ಹಿಂದೂಗಳಿಗೆ ಈ ಕಾನ್ಸ್ಪಿರಸಿಯ, ಈ ಅಜೆಂಡಾದ ಪಾರ್ಟ್ ಆಗಿ ಕಾಣಿಸ್ತಾ ಇರುವಂತ ರಾಜ್ಯ ಸರ್ಕಾರದಲ್ಲಿ ನಂಬಿಕೆ ಇಲ್ಲ. ನಿಮ್ಮ SIT ರಚನೆ ಆಗಿದ್ದು ಧರ್ಮಸ್ಥಳವನ್ನ ಡಿಫೇಮ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ. ಇದೇ SIT ಕೇಳಿ ಇವತ್ತು ಈ ಹುನ್ನಾರವನ್ನ ಬಹಿರಂಗ ಪಡಿಸುವಂತದ್ದು ಸಾಧ್ಯವೇ ಇಲ್ಲ. ನಮ್ಮ ಒಂದು ಒಕ್ಕೊರಲ ಒಂದು ಧ್ವನಿ ಇದೆ, ನಮ್ಮ ಆಗ್ರಹ ಇದೆ. ರಾಜ್ಯ ಸರ್ಕಾರ ಈ ತನಿಖೆಯನ್ನ CBIಗೆ ಹಸ್ತಾಂತರ ಮಾಡಬೇಕು. ಇದು ಸಮಸ್ತ ಕರ್ನಾಟಕ ಜನರ ಆಗ್ರಹ. ಆಗ ಮಾತ್ರ ಈ ಷಡ್ಯಂತ್ರ ಹೊರಗಡೆ ಬರೋದಿಕ್ ಸಾಧ್ಯ ಇದೆ. 2024ರಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಅನುಮತಿಯ ಹೊರತಾಗಿಯೂ CBIಗೆ ಕೇಸ್ಗಳನ್ನು ರೆಫರ್ ಮಾಡುವಂತ ಏನು ಸಾರ್ವತ್ರಿಕ ಅನುಮತಿ ಇತ್ತು, ಜನರಲ್ ಕನ್ಸೆಂಟ್ ಇತ್ತು, ಅದನ್ನ ಸಿದ್ದರಾಮಯ್ಯನವರೇ ಹೋದ ವರ್ಷ ಹಿಂತೆಗೆದುಕೊಂಡಿದ್ದಾರೆ. ಭ್ರಷ್ಟಾಚಾರದ ಹಗರಣಗಳನ್ನ CBI ತನಿಖೆ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಜನರಲ್ ಕನ್ಸೆಂಟ್ ಅನ್ನ, ಸಾರ್ವತ್ರಿಕ ಸಮ್ಮತಿಯನ್ನ ಹಿಂತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇದಕ್ಕೆ ಸಮ್ಮತಿ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ, ರಾಜ್ಯ ಸರ್ಕಾರ ಈ CBI ಸಮ್ಮತಿ ಕೊಡೋವರೆಗೂ ಕೂಡ ನಾವು ಹಗಲಿರುಳು ಹೋರಾಟ ಮಾಡ್ತೇವೆ. ಈ CBI ತನಿಖೆ ಮಾಡಿಸೋವರೆಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ವಿರಮಿಸೋದಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪ್ರಶ್ನೆ, ಕಡೆಯ ಪ್ರಶ್ನೆ. ಹೋದ ಅವಧಿಯಲ್ಲಿ ಮತ್ತು ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ಪ್ರಮುಖವಾದಂತ ಕೆಲಸ ಮಾಡಿತು. ಒಂದು, ನಾವು ಫೇಕ್ ನ್ಯೂಸ್ ಅನ್ನ ತೆಗೆದುಹಾಕ್ತೀವಿ ಅನ್ನೋದಕ್ಕೆ ಒಂದು ಕಾನೂನನ್ನು ತೆಗೆದುಕೊಂಡು ಬಂದ್ರು. ಇನ್ನೊಂದು, ಕರಾವಳಿ ಭಾಗದಲ್ಲಿ ಕೋಮುವಾದಿ ಸಂಘಟನೆಗಳನ್ನು ನಾವು ಹತ್ತಿಕ್ತೀವಿ ಅಂತ ಹೇಳಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನೋದನ್ನ ತಂದ್ರು. ಮೂರನೇದು, ರಾಹುಲ್ ಗಾಂಧಿ ಅವರ ತಾಕೀತಿನ ಮೇಲೆ ಈ ಸೆಷನ್ ನಲ್ಲಿ ಹಿಂದೂ ಸಮಾಜವನ್ನ ಮೇಲ್ಜಾತಿ, ಕೆಳಜಾತಿ, ಮತ್ತೊಂದು ಇನ್ನೊಂದು ಅಂತ ಹೇಳಿ ಜಾತಿಗಳನ್ನು ಒಡೆದಾಕಬೇಕು ಅನ್ನೋ ಉದ್ದೇಶದಿಂದ ರೋಹಿತ್ ವೇಮುಲಾ ಕಾಯ್ದೆಯನ್ನು ತೆಗೆದುಕೊಂಡು ಬರುವಂತ ಪ್ರಯತ್ನ ನಡೀತು. ಈ 3 ಕಾಯ್ದೆಗಳು, ಈ 3 ಎಫರ್ಟ್ ಹಿಂದೂ ಸಮಾಜವನ್ನ ಹತ್ತಿಕ್ಕುವಂತ, ಹಿಂದೂ ಸಮಾಜವನ್ನ ಒಡೆಯುವಂತ ಒಂದು ಲಾರ್ಜರ್ ಅಜೆಂಡಾದ ಉದ್ದೇಶ. ಯಾವ ಉದಯನಿಧಿ ಸ್ಟಾಲಿನ್ ಇರಾಡಿಕೇಟ್ ಸನಾತನ ಧರ್ಮ ಅಂದಿದ್ರು, ಸನಾತನ ಧರ್ಮವನ್ನ ಯಾವ DMK ಅವರು
HIV-ಗೆ, ಕಾಲರಾಗೆ, ಟ್ಯೂಬರ್ಕ್ಯುಲೋಸಿಸ್ಗೆ ಹೋಲಿಸಿದ್ರು, ಅದೇ ಒಂದು ಇರಾಡಿಕೇಟ್ ಸನಾತನ ಧರ್ಮದ ಲಾರ್ಜರ್ ಪ್ರಾಜೆಕ್ಟ್ ಆಗಿ ಧರ್ಮಸ್ಥಳದ ಮೇಲೆ ಈ ಒಂದು ಹುನ್ನಾರ ಮಾಡುವಂತದ್ದನ್ನ ಪ್ರಯತ್ನ ನಡೆದಿದೆ. ಆ ಹುನ್ನಾರದ ಭಾಗವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದರ ಕೋ ಕಾನ್ಸ್ಪಿರೇಟರ್ ಆಗಿ, ಅದರ ಕೋ ಆರ್ಕೆಸ್ಟ್ರೇಟರ್ ಆಗಿ ರಾಜ್ಯ ಸರ್ಕಾರ ಇವತ್ತು ಕೆಲಸ ಮಾಡಿದೆ. ಈ ರಾಜ್ಯ ಸರ್ಕಾರನೇ ಈ SIT ತನಿಖೆ ಮಾಡಿ ಈ ಹುನ್ನಾರವನ್ನು ಬಹಿರಂಗ ಮಾಡುತ್ತೆ ಅನ್ನುವಂತ ಯಾವ ನಂಬಿಕೆಯ ಕೂಡ ರಾಜ್ಯದ ಜನತೆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು. ನೀವು ಕಳೆದ 2 ಅವಧಿಯಲ್ಲಿ ತಂದಂತಹ ಈ ಎಲ್ಲ ಕಾನೂನುಗಳು ಇವೆಲ್ಲವೂ ಕೂಡ ಈ ಇರಾಡಿಕೇಟ್ ಸನಾತನ ಧರ್ಮ ನಿಮ್ಮ ಅಜೆಂಡಾದ ಭಾಗವಾ? ಇದನ್ನ ನೀವು ಇವತ್ತು ಕೇಳಬೇಕಿದೆ. ಇನ್ನು ಹಿಂದೂ ಸಮಾಜಕ್ಕೆ, ಇಲ್ಲಿರುವಂತ ಯುವಕರಿಗೆ ನನ್ನ ಮನವಿ ಇದೆ. ಒಂದು ಆಸ್ ಅ ರೂಲ್, ಈ ಒಂದು ಕಾನ್ಸ್ಪಿರಸಿಲಿ ಯಾರನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಬಂದಿದ್ರೋ ಅವರೇ ಇವತ್ತು ಎಕ್ಸ್ಪೋಸ್ ಆಗೋಗಿದೆ. ಒಂದು ನಾವು ಕಲಿಬೇಕಾಗಿರುವಂತ ಪಾಠ ಅಂದ್ರೆ, ಹಿಂದೂ ಸಂಸ್ಥೆಗಳ ಮೇಲೆ ಯಾರಾದ್ರೂ ಬಂದು ಈ ರೀತಿ ಸುಳ್ಳು ಆರೋಪ ಮಾಡಿದ್ರೆ, ಅದೆಷ್ಟೇ ಗಂಭೀರ ಆರೋಪ ಇದ್ರೂ ಕೂಡ ಮೇಲ್ನೋಟಕ್ಕೆ ನಾವು ಅದನ್ನ ನಂಬಲಿಕ್ಕೆ ಹೋಗಬಾರದು. ಯಾಕೆಂದ್ರೆ ಇದನ್ನ ಹಾಳು ಮಾಡಬೇಕು ಅಂತಾನೆ ಬಂದಿರುವಂತ ಒಂದಿಷ್ಟು ಉದ್ದೇಶ, ಒಂದು ಅಜೆಂಡಾ ಈ ದೇಶದಲ್ಲಿದೆ. ಎರಡನೇದು, ಇವತ್ತು ತಾವೆಲ್ಲರೂ ಯಾವ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರೋ, ನಾನು ಕರ್ನಾಟಕದ ಸಮಸ್ತ ಹಿಂದೂಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಇವತ್ತಿಂದ ದಸರಾ ಮುಗಿಯೋವರೆಗೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಸಮೇತರಾಗಿ, ವಿಶೇಷವಾಗಿ ಮನೆಯಲ್ಲಿರುವಂತ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ನೀವು ಧರ್ಮಸ್ಥಳಕ್ಕೆ ಯಾತ್ರೆ ಮಾಡಿ, ಆ ಮಕ್ಕಳಿಗೆ ಧರ್ಮಸ್ಥಳದ ಬಗ್ಗೆ, ನಮ್ಮ ಧರ್ಮ ಸಂರಕ್ಷಣೆಯ ಬಗ್ಗೆ, ನಮ್ಮ ದೇವಸ್ಥಾನಗಳ ಬಗ್ಗೆ ಮತ್ತು ಅದನ್ನ ಹಾಳು ಮಾಡಬೇಕು ಅಂತ ಹೊರಟಿರುವಂತ ಈ ಹುನ್ನಾರದ ಬಗ್ಗೆ ನೀವು ಆ ಮಕ್ಕಳಿಗೆ ತಿಳಿಸಿ. ಯಾಕೆಂದ್ರೆ ಮುಂದೆ ಬರುವಂತ ತಲೆಮಾರಿನ ಮಕ್ಕಳಿಗೂ ಕೂಡ ನಾವು ಈ ಸಂಸ್ಕಾರವನ್ನ, ಈ ಜವಾಬ್ದಾರಿಯನ್ನ ಇವತ್ತಿಂದ ಕೊಡಬೇಕಾಗಿದೆ. ಮೂರನೇದು ಮತ್ತು ಕಡೆಯದು ನಾನು ಎಲ್ಲರಲ್ಲೂ ಮಾಡ್ತಾ ಇರುವಂತ ಮನವಿ ಅಂತಂದ್ರೆ, ಎಷ್ಟೊಂದು ಗಣಪತಿ ಪಂಡಾಲ್ಗಳನ್ನ ಇವತ್ತು ನಾವು ಮಾಡೋರಿದ್ದೇವೆ. ಈ 2-3 ದಿವಸಗಳಿಂದ ಪ್ರಾರಂಭ ಆಗಿ ಇನ್ನೊಂದು 10 ದಿವಸದವರೆಗೆ ಕರ್ನಾಟಕದಲ್ಲಿ ನಾವು ಕೂರಿಸುವಂತ ಪ್ರತಿ ಗಣಪತಿ ಪಂಡಾಲ್ನ ಹೊರಗಡೆ ಕೂಡ ಧರ್ಮಸ್ಥಳಕ್ಕೆ ನಮ್ಮ ಬೆಂಬಲ ಇದೆ. ಮತ್ತೆ ರಾಜ್ಯ ಸರ್ಕಾರದ ಈ ಪಿತೂರಿಯ ವಿರುದ್ಧ CBI ತನಿಖೆ ಆಗಬೇಕು ಅನ್ನುವಂತ ಆಗ್ರಹದ ಬ್ಯಾನರ್ಗಳನ್ನ ಯುವಕರು ಎಲ್ಲ ಕಡೆ ಹಾಕಬೇಕು. ಇದೊಂದು ಸಾಮಾಜಿಕ ಅಂತ ಇವತ್ತು ನೀವೆಲ್ಲರೂ ಕಾರ್ಯಕರ್ತರು, ಅದರಲ್ಲೂ ವಿಶೇಷವಾಗಿ ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರು, ನಾಳೆ ಗೌರಿ ಹಬ್ಬ ಇದೆ, ನಾಡಿದ್ದು ಗಣಪತಿ ಹಬ್ಬ ಇದೆ. ಇದೆಲ್ಲದರ ಮಧ್ಯದಲ್ಲೂ ಕೂಡ ನೀವು ಮನೆಗಳಲ್ಲಿ ಹಬ್ಬದ ಕೆಲಸಗಳು ಅದೆಲ್ಲದ್ರ ಜೊತೆಗೂ ಕೂಡ ನೀವು ಇವತ್ತು ಧರ್ಮಸ್ಥಳದ ಯಾತ್ರೆಗೆ, ಹಿಂದೂ ಸಮಾಜದ ಏಕತೆಯ ದೃಷ್ಟಿಗೆ ನೀವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕರ್ತರನ್ನ ಒಟ್ಟಿಗೆ ತೆಗೆದುಕೊಂಡು ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತ ಅಧ್ಯಕ್ಷರಾದಂತ ರಾಮಮೂರ್ತಿ ಅವರಿಗೆ, ಶಾಸಕರಾದಂತಹ ರವಿ ಸುಬ್ರಹ್ಮಣ್ಯ ಅವರಿಗೆ, ರವೀಂದ್ರ ಅವರಿಗೆ, ಶ್ರೀಧರ್ ರೆಡ್ಡಿ ಅವರಿಗೆ, ಉಮೇಶ್ ಶೆಟ್ರಿಗೆ, ಧನ್ರಾಜ್ ಅವರಿಗೆ, ನೆರೆದಿರುವಂತ ಎಲ್ಲ ಮಂಡಲದ ಅಧ್ಯಕ್ಷರಿಗೆ, ಮಾಜಿ ಕಾರ್ಪೊರೇಟರ್ಗಳಿಗೆ, ನಮ್ಮ ಎಲ್ಲ ಯುವ ಕಾರ್ಯಕರ್ತರಿಗೆ, ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಮತ್ತು ಹಿಂದೂ ಸಮಾಜದ ಪರವಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆ ಎರಡನ್ನೂ ಕೂಡ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.